ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ಲಾಸ್ಟ್ ಟೈಮ್ ನಾನು ಒಂದಿಷ್ಟು ವೀಡಿಯೋಗಳನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಗ್ರೋ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು ನಾನು ಇಷ್ಟು ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ರೀಸೆಂಟಾಗಿ ತುಂಬ ಜನ ಕೇಳ್ತಾ ಇದ್ದಂಥ ಒಂದು ಕ್ವೆಶನ್ ಕಮೆಂಟ್, ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಕಮೆಂಟಲ್ಲಿ. ಆ್ಯಂಡ್ ಕೆಲವರಿಗೆ ಕಮೆಂಟಲ್ಲಿ ನಾನು ಹೇಳೋದು ಕೆಲವರಿಗೆ ರೀಚ್ ಆಗದೆ ಇರ್ಬೋದು ಅಂತ ಒಂದು ವಿಡಿಯೋ ಮಾಡಿ ಹೇಳೋಣ ಅಂತೇಳಿ ಇವತ್ತಿನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಏನಂತ ಅಂದರೆ, ನಾವು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಅದನ್ನು ನಮ್ಮ ಫೋನಲ್ಲೇ ನಾವು ವಾಚ್ ಮಾಡಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಬೋದಾ ಅಂತ. ಸೊ ಇದಕ್ಕೆ 2 ಆಪ್ಷನ್ ಇರುತ್ತೆ. ಸೊ ನಾನು ಅದನ್ನು ಏನಂತ ಹೇಳ್ತೀನಿ. ಇವಾಗ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಈಗ ಇನ್ನೊಬ್ರು ಕೇಳಿದರು, ನಾವು ಇವಾಗ ಒಂದೇ ಮನೆಯಲ್ಲಿ ಎಲ್ಲರದ್ದು ಫೋನಲ್ಲಿ ಆನ್ ಮಾಡಿ ಇಟ್ಕೊಳ್ಬೋದಾ, ಅಥವಾ ನೆಟ್ವರ್ಕ್ ಒಂದೇ ಕಡೆ ಇರುತ್ತಲ್ಲ ಅದರಿಂದ ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಸೊ ಇದೆಲ್ಲ ಕ್ವಶನ್ಗೂ ಇವತ್ತು ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಒಂದು ಮನೆಯಲ್ಲಿ ಎಲ್ಲರ ಫೋನಲ್ಲೂ ನಾವು ಆನ್ ಮಾಡಿ ಇಡ್ಬೋದಾ, ಒಂದೇ ಕಡೆ ನೆಟ್ವರ್ಕ್ ಸಿಕ್ಕಿ ನಾವೆಲ್ಲ ಒಂದೇ ಕಡೆ ವಾಚ್ ಮಾಡ್ತಿದ್ರೆ ನೆಟ್ವರ್ಕ್ ಒಂದೇ ಕಡೆ ಇದೆ ಅಂತ ಹೇಳಿ ಅದಕ್ಕೇನಾದರೂ ಕಾಪಿರೈಟ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಥವಾ ನಮ್ಮ ಯೂಟ್ಯೂಬ್ ಡಿಲೀಟ್ ಆಗೋದು, ಈ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತಾ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಫೋನಲ್ಲೇ ನಾವು ಹೇಗೆ ವಾಚ್ ಮಾಡ್ಬೋದು, ಅಥವಾ ನಮ್ಮ ಚಾನಲ್ನಲ್ಲಿ ವಾಚ್ ಮಾಡಬೇಕಾ, ಬೇರೆ ವಾಚ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಇವತ್ತು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಏನೇ ಕ್ವೈರೀಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ನಿಮಗೆ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಪಾಯಿಂಟ್ಗೆ ಬಂದುಬಿಡ್ತೀನಿ. ಸೊ ತುಂಬ ಜನಕ್ಕೆ ಇರೋದು ಡೌಟ್ ಏನಂತಂದರೆ, ನಾವು ಇವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ, ಹೇಗೆ ವಾಚ್ ಮಾಡೋದು, ಅಥವಾ ನಾವೇ ವಾಚ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಬೋದಾ ಅಂತ. ಅಂದರೆ ನೀವು ಯಾವ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ಲ, ಮೀನ್ಸ್ ಇವಾಗ ನನ್ನ ಟೆಕ್ನೋಪು ಚಾನಲ್ ಇದೆ. ಸೊ ನಾನು ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಅದೇ ಚಾನಲಲ್ಲಿ ಯೂಟ್ಯೂಬ್ನ ಮೀನ್ಸ್ ಅದೇ ಇಮೇಲ್ ಐ ಡಿಯಲ್ಲಿರುವಂಥ ಒಂದು ಯೂಟ್ಯೂಬ್, ಇವಾಗ ನಾವು ಒಂದು ನನ್ನ ಚಾನಲ್, ನನ್ನ ಫೋನ್ನಲ್ಲಿ 3 ಇಮೇಲ್ ಐ ಡಿ ಇದೆ. ಒಂದು ನನ್ನ ವ್ಲಾಗ್ ಚಾನಲ್ದು, ಇನ್ನೊಂದು ನನ್ನ ಟೆಕ್ ಚಾನಲ್ದು, ಇನ್ನೊಂದು ನನ್ನ ಪರ್ಸ್ನಲಾಗಿ ನಾನು ಫಸ್ಟು ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡೋಕ್ಕೆ ಮುಂಚೆ ಏನಿತ್ತು ಅದು ನನ್ನ ಓನ್ ಫಸ್ಟ್ ಇದ್ದಿದ್ದಂಥದ್ದು. ಸೊ ಈ 3 ಐ ಡಿಸ್ ಇದೆ. ಸೊ ನಾನು ಯಾವಾಗ ನಾನು ಅಪ್ಲೋಡ್ ಮಾಡಬೇಕು ವೀಡಿಯೋ, ನಾನು ಇದಕ್ಕೆ ಶಿಫ್ಟ್ ಆಗ್ತೀನಿ, ಇದಕ್ಕೆ ಇನ್ನೊಂದು ವ್ಲಾಗಿಗೆ ಅಪ್ಲೋಡ್ ಮಾಡುವಾಗ ವ್ಲಾಗಿಗೆ ಶಿಫ್ಟ್ ಆಗ್ತೀನಿ. ಸೊ ನಾರ್ಮಲ್ ನಾನು ಏನು ರೆಗ್ಯುಲರಾಗಿ ವೀಡಿಯೋಸ್ ನೋಡ್ತೀನಿ ಅದು ನನ್ನ ಹಳೆಯ ಏನೋ ಒಂದು ಐ ಡಿ ಇದೆ, ಅದರಲ್ಲಿ ವಾಚ್ ಮಾಡ್ತೀನಿ. ಸೊ ನಾನು ಇವಾಗ ಟೆಕ್ನೋಪೂನಲ್ಲಿ ನನ್ನ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ನಾನು ಅದರಲ್ಲಿ ನಾನು ವಾಚ್ ಮಾಡಿದ್ರೆ, ಸೊ ಆವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ನಾವೇ ವಾಚ್ ಮಾಡೋಂಥದ್ದು ನಮ್ಮ ವೀಡಿಯೋನ ಮಾಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ಕೆಲವ್ರು ಹೇಳ್ತಾರೆ ಏನಂತ ಅಂದರೆ, ನಮ್ಮ ಒಂದು 1000 ಸಬ್ಸ್ಕ್ರೈಬರ್ಸ್ ಅಥವಾ 4000 ವಾಚ್ ಅವರ್ಸ್ ಆಗೋಕ್ಕೂ ಮುಂಚೆ ನಾವು ವಾಚ್ ಮಾಡ್ಬೋದು, ನಿಮಗೇನು ತೊಂದರೆ ಆಗಲ್ಲ ಅಂತ. ಸೊ ನಾನು ಕೂಡ 1-2 ಸರಿ ವಾಚ್ ಮಾಡಿದ್ದೀನಿ. ಯಾಕಂದರೆ ಒಂದು ಸರಿ ಯಾವಾಗಲೂ ಏನೋ ವೀಡಿಯೋ ಅಪ್ಲೋಡ್ ಮಾಡೋದು ಮಿಸ್ಟೇಕ್ ಆಗಿದ್ದು. ಸೊ ಆವಾಗ ತಕ್ಷಣ ನನ್ನ ಯೂಟ್ಯೂಬ್ ಏನು ನನ್ನ ಇದೇ ಐ ಡಿ ಇತ್ತು ನಾನು ಟೆಕ್ನೋಪೂದಲ್ಲೇ, ಸೊ ಅದರಲ್ಲೇ ವಾಚ್ ಮಾಡಿದ್ದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಸೇಫರ್ ಸೈಡ್ ಯಾವಾಗಲೂ ಏನು ಗೊತ್ತಾ, ನಾವು ಏನೇ ಮಾಡಿದ್ರೂ ಸೇಫರ್ ಸೈಡ್ ಅನ್ನೋದು ನಮ್ಮ ಒಂದು ಥಾಟಲ್ಲಿ ಇರಬೇಕು. ಅಂದರೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಂತಾರಲ್ಲ ಆ ಥರ. ಸೊ ಆವಾಗ ಏನಂದರೆ, ಯಾವಾಗಲೂ ನಿಮ್ಮ ಒಂದು ರಿಕವರಿ ಇಮೇಲ್ ಐ ಡಿ ಯಾವಾಗಲೂ ಒಂದು ಇಟ್ಕೊಂಡಿರಿ. ಇವಾಗ ನೀವು ಯೂಟ್ಯೂಬ್ ಚಾನಲ್ಗೆ ಅಂತ ಕ್ರಿಯೇಟ್ ಮಾಡಿರೋದು ಸಪ್ರೇಟ್ ಇರಲಿ. ಯಾವಾಗಲೂ ನೀವೊಂದು ಯೂಸ್ ಮಾಡೋದಕ್ಕೆ ಅಂತ ಸಪ್ರೇಟ್ ಇಟ್ಕೊಳ್ಳಿ, ಸಪ್ರೇಟ್ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ಸೊ ಆವಾಗ ಏನಾಗುತ್ತೆ, ನೀವು ವಾಪಸ್ ಬಂದು ಆ ಇಮೇಲ್ ಐ ಡಿಗೆ ಶಿಫ್ಟ್ ಆಗಿ ನೀವು ವಾಚ್ ಮಾಡಿ, ತೊಂದರೆ ಇಲ್ಲ. ನಿಮ್ಮ ಚಾನಲ್ನ ಹುಡುಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಅದರಲ್ಲಿ ವಾಚ್ ಮಾಡ್ತಾ ಹೋಗ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನಾನು ಇದುವರೆಗೂ ನನ್ನ ವ್ಲಾಗ್ ಚಾನಲಲ್ಲಿ ಮಾನಿಟೈಸ್ ಆದಮೇಲೂ ಆಗಲಿ ಮುಂಚೆನೂ ಆಗಲಿ, ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಒಂದ್ಸರಿ ನಾನು ಅದರೊಳಗಡೆ ನಾನು ಇನ್ನೊಂದು ಇಮೇಲ್ ಐ ಡಿ ಏನಿರುತ್ತೆ ಅಲ್ಲಿ ಹೋಗಿಬಿಟ್ಟು ನಾನು ನನ್ನ ಚಾನಲ್ನ ವಾಚ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ವೀಡಿಯೋಸ್ ಯಾವುದು ಹೊಸದಾಗಿ ಅಪ್ಲೋಡ್ ಮಾಡ್ತೀನಿ ಇನ್ನೊಂದ್ಸರಿ ನಾನು ಅದರಲ್ಲಿ ಕೇಳ್ತೀನಿ. ಆ್ಯಂಡ್ ಅದರಲ್ಲಿ ಒಂದು ವ್ಯೂ ಕೂಡ ಬಂದೋಗುತ್ತೆ, ಜೊತೆಲಿ ವಾಚ್ ಟೈಮ್ ಕೂಡ ಬರುತ್ತೆ. ಬಟ್ ನನಗಿವಾಗ ವಾಚ್ ಟೈಮ್ ಅವಶ್ಯಕತೆ ಇಲ್ಲ. ವ್ಲಾಗ್ನಲ್ಲೇ ಆದರೂ ಇದರಲ್ಲೇ ಆದರೂ ನನಗೆ ಎರಡರಲ್ಲೂ ನನಗೆ ಮಾನಿಟೈಸ್ ಆಗಿದೆ. ಬಟ್ ಒಂದ್ಸರಿ ನಾನು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಒಂದ್ಸರಿ ಚೆಕ್ ಮಾಡ್ತೀನಿ, ನೋಡ್ತೀನಿ. ಸೊ ಅದೇ ರೀತಿ ನೀವೂ ಒಂದು ರಿಕವರ್ ಇಮೇಲ್ ಐ ಡಿ ಅಂತ ಇಟ್ಕೊಳ್ಳಿ. ಆ್ಯಂಡ್ ಅದರೊಳಗಡೆ ನೀವು ವಾಚ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಎಷ್ಟು ಸರಿನಾದ್ರು ವಾಚ್ ಮಾಡಿ, ಏನಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಕ್ವೆಶನ್ ಬಂದ್ಬಿಟ್ಟು ಏನಂತ ಅಂದರೆ, ನಾವು ಒಂದೇ ಮನೆಯಲ್ಲಿರೋರು ಬೇರೆ ಬೇರೆ ಫೋನ್ನಲ್ಲಿ ನಾವು ನಮ್ಮ ವೀಡಿಯೋನ ಅಪ್ಲೋಡ್ ಮಾಡಿಟ್ರೆ, ಒಂದು 4-5 ಫೋನ್ ಇರುತ್ತೆ, ಒಂದು ಮನೇಲಿ ಒಂದು 4-5 ಜನ ಇರ್ತಾರೆ, ಒಂದು 4-5 ಜನದ ಫೋನ್ ಇರುತ್ತೆ. ಸೊ ಅದರಲ್ಲಿ ಅಷ್ಟರಲ್ಲೂ ನಾನು ವೀಡಿಯೋನ ನಾನು ಆನ್ ಮಾಡಿಬಿಟ್ರೆ ಒಂದೇ ಕಡೆ ನೆಟ್ವರ್ಕ್ ಇರುತ್ತೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಿಜವಾಗ್ಲೂ ಇಲ್ಲ. ಯಾಕಂದರೆ ನಾನು ವ್ಲಾಗ್ ಚಾನಲ್ನಲ್ಲಿ ನನ್ನ 4000 ವಾಚ್ ಅವರ್ಸ್ ಆಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಸೊ ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂದರೆ, ನನ್ನ ಮನೇಲಿ ಯಾರ್ಯಾರು ಇರ್ತಾರೋ, ಸೊ ಶಿವಮೊಗ್ಗ ಹೋದರೆ, ಈಗ ಮನೇಲಿದ್ದರೆ ಇಲ್ಲಿ ದುರ್ಗದಲ್ಲಿದ್ದರೆ ನಾನು ನನ್ನ ಹಸ್ಬೆಂಡ್ದು ನಂದು ಇಬ್ಬರದೇ ಫೋನು, ಸೊ ಇಬ್ಬರದ್ರಲ್ಲೂ ಆನ್ ಮಾಡಿಬಿಡ್ತಿದ್ದೆ. ಬಟ್ ಶಿವಮೊಗ್ಗ ಹೋದರೆ ಅಕ್ಕವ್ರದ್ದು ಇರ್ತಿತ್ತು, ಒಂದೇ ಟೈಮ್ ಅಟ್ ಎ ಟೈಮಲ್ಲಿ ನಾನು ಬಾವವ್ರದ್ದು ಫೋನ್ ಇರ್ತಿತ್ತು, ಅಕ್ಕವ್ರದ್ದು ಫೋನ್ ಇರ್ತಿತ್ತು, ನನ್ನ ಫೋನು ಎಲ್ಲದರಲ್ಲೂ ನಾನು ಆನ್ ಮಾಡಿ ಬಿಡ್ತಾಯಿದ್ದೆ. 5-5 ಫೋನ್ ಒಟ್ಟಿಗೆ ನನ್ನ ವೀಡಿಯೋ ರನ್ ಆಗ್ತಿತ್ತು ಎಷ್ಟೋ ಸರಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇದುವರೆಗೂ ಆಗಿಲ್ಲ. ನನ್ನ ಒಂದು
ಹೇಳ್ತಿರೋದು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಇದುವರೆಗೂ ಆ ಥರ ನನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗೋಕ್ಕೋಸ್ಕರ ಆ ಥರ ಮಾಡಿದ್ದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿಯಾದ ಏನಾದರೂ ಟ್ರಿಕ್ಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಒಂದೇ ಮನೇಲಿ 4-5 ಜನ ಇದ್ದಾರೆ, ನಾನು ಹಾಕಿಬಿಟ್ಟಿರೋ ಪ್ರಾಬ್ಲಮ್ ಆಗುತ್ತೆ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆರಾಮಾಗಿ ನೀವು ನೋಡ್ಬೋದು. ಬಟ್ ನಿಮ್ಮ ಫೋನಲ್ಲಿ ಮಾತ್ರ ಇನ್ನೊಂದು ರಿಕವರ್ ಇಮೇಲ್ ಐ ಡಿ ಅಂತ ಇಟ್ಕೊಳ್ಳಿ. ಮಾನಿಟೈಸ್ ಆಗೋಕ್ಕೆ ಮುಂಚೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ ಆದರೂ ನಿಮಗೆ ಭಯ ಇದೆ ಅಂತ ಅನ್ಸಿದ್ರೆ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅದರೊಳಗಡೆ ನೀವು ವಾಚ್ ಮಾಡೋದ್ರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಏನಂದರೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಆದಮೇಲೆ ನಾವು ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಹೇಗಾಗ್ಬಿಡ್ತಾರೆ, ಡೈರೆಕ್ಟ್ ಡಿಲೀಟ್ ಮಾಡಿಬಿಡ್ತಾರೆ. ಚಾನಲೇ ಮತ್ತೆ ರಿಕವರ್ ಆಗದೇ ಇರೋಷ್ಟು ಇದಾಗ್ಬಿಡುತ್ತೆ. ಆ ಪ್ರಾಬ್ಲಮ್ ಬರಬಾರ್ದು ಅನ್ನೋಕ್ಕೋಸ್ಕರ ಹೇಳ್ತಾ ಇರೋದು. ನಮ್ಮ ಒಂದು ಸೇಫರ್ ಸೈಡ್ ಯಾವಾಗಲೂ ಬೆಟರ್ ಆಪ್ಷನ್ ಅಂದರೆ ಯಾವಾಗಲೂ ಒಂದು ಇಮೇಲ್ ಐ ಡಿ ಸಪ್ರೇಟ್ ಇಟ್ಕೊಂಡು ಅದರಲ್ಲೂ ವಾಚ್ ಮಾಡ್ಕೊಳ್ಳಿ. ಎಷ್ಟು ಸರಿ ನಾನು ರಿಪೀಟೆಡ್ ಆಗಿ ನೋಡ್ತಾ ಇರಿ, ಏನೂ ತೊಂದರೆ ಆಗೋದಿಲ್ಲ. ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿವರೆಗೂ. ಬಟ್ ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಆದಷ್ಟು ನೋಡಿ, ನಿಮ್ಮ ಫೋನಲ್ಲಿ ನೋಡಿ, ಬೇರೆಯವ್ರ ಫೋನಲ್ಲಿ ಆವಾಗ್ಲೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಒಂದೇ ಮನೇಲಿ ಇರ್ತಾರೆ, ವಾಚ್ ಮಾಡ್ತಾರೆ ಅಂದ ತಕ್ಷಣ ಅಲ್ಲೇ ನೆಟ್ವರ್ಕ್ ಬಂದು ಹುಡುಕ್ತಾರೆ ಯೂಟ್ಯೂಬ್ನವರು. ಆ ಥರ ಏನು ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ನಾನು ಇದುವರೆಗೂ ಮಾಡಿರೋ ಅಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಈ ಒಂದು ವಿಷಯ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರಿಂದ ನಿಮಗೆ ಇನ್ನೊಂದು ಏನು ಬೆನಿಫಿಟ್ ಅಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಮನೇಲಿ ಇರೋರೆಲ್ಲ ಫೋನಲ್ಲಿ ಕೂಡ ಆನ್ ಮಾಡಿ ಅವಾಗವಾಗ ರಿಪೀಟೆಡ್ ಆಗಿ ಆನ್ ಮಾಡಿ ಬಿಡೋದ್ರಿಂದ ವಾಚ್ ಟೈಮ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮ್ದೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಆದಷ್ಟು ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.